ಬಿಜೆಪಿಯಲ್ಲಿ ಬಂಡಾಯ ಶಮನ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪನವರು 4 ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ 2 ದಿನದಲ್ಲಿ ಸಂಚಾರ ಮಾಡಿ ಯಡಿಯೂರಪ್ಪನವರು ಬಂಡಾಯ ಶಮನ ಮಾಡಿದ್ದಾರೆ 4 ಕ್ಷೇತ್ರಗಳಲ್ಲೂ ಕೂಡ ಬಂಡಾಯಕ್ಕೆ ಬ್ರೇಕ್ ಹಾಕಿದ್ದಾರೆ ರಾಜಾಹುಲಿ ಕೊತ ಅಂತ ಕುದಿತಾ ಇದ್ದವರೆಲ್ಲ ಈಗ ಕೂಲ್ ಆಗಿದ್ದಾರೆ 4 ಕ್ಷೇತ್ರಗಳಲ್ಲಿ ಬಂಡಾಯ ಶಮನಗೊಳಿಸಿದ್ದು ಹಾಗಾದ್ರೆ ಹೇಗೆ ಯಾವ ಸ್ಟ್ರಾಟಜಿ ಯಾವ ಪ್ಲಾನ್ ಮಾಡಿದ್ರು ಇನ್ನು ಚಿಕ್ಕಬಳ್ಳಾಪುರ ತಮ್ಮ ತವರು ಕ್ಷೇತ್ರ ಶಿವಮೊಗ್ಗದ ಕಥೆ ಏನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಎರಡೂ ಕಡೆಗಳಲ್ಲೂ ಬಂಡಾಯ ಶಮನ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ ಸುಧಾಕರ್ ಅವರು ಕೂಡ ಯಡಿಯೂರಪ್ಪನವರಿಗೆ ಆಪ್ತರು ಸುಧಾಕರ್ ಅವರು ದೊಡ್ಡಬಳ್ಳಾಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಕಾರ್ಯಕರ್ತರೇ ಪ್ರಶ್ನೆಗಳ ಸುರಿಮಳೆಗೈದ್ರು ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಬ್ಬಿಬ್ಬಾಗೋದ್ರು ಇನ್ನು ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ಬಂಡಾಯ ಶಮನ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ ಅಲ್ಲಿ ಈಶ್ವರಪ್ಪನವರು ತಮ್ಮ ಮಗನಿಗೆ ಹಾವೇರಿಯಿಂದ ಟಿಕೆಟ್ ಕೊಡದೆ ಆಸಿಡಿಟಿ ಗ್ಯಾಸ್ಟ್ರಿಕ್ ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ ಅಮೃತ ಬಿಂದು ಮನೇಲಿದ್ದಾಗ ಸಿರಪ್ ಟೂರಲ್ಲಿದ್ದಾಗ ಟ್ಯಾಬ್ಲೆಟ್ ಇದಕ್ಕೆ ಅಸಮಾಧಾನಗೊಂಡಿದ್ರು ಆ ಅಸಮಾಧಾನವನ್ನ ಹೇಗೆ ಇವರು ಶಮನ ಮಾಡ್ತಾರೆ ಆ ಕ್ಷೇತ್ರವನ್ನ ಹೇಗೆ ಮತ್ತೆ ಕಂಟ್ರೋಲ್ಗೆ ತಗೊಳ್ತಾರೆ ಅನ್ನೋದು ಕೂಡ ಕುತೂಹಲ ಕೇವಲ 48 ಗಂಟೆಯಲ್ಲಿ ಅಂದ್ರೆ ಕೇವಲ 2 ದಿನದಲ್ಲಿ ಯಡಿಯೂರಪ್ಪನವರು ರಾಜ್ಯದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿದ್ದಾರೆ ಸ್ಪೆಷಲಿ ಈ ಬಂಡಾಯ ಇರುವಂತಹ ಕ್ಷೇತ್ರಗಳಿಗೆ ಸಂಚಾರ ಮಾಡಿ ಬಂಡಾಯ ಶಮನ ಮಾಡುವಂತ ಕೆಲಸ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ದಾವಣಗೆರೆ ಲೋಕಸಭಾ ಅಖಾಡನೇ ತಗೊಳ್ಳೋಣ ಅಲ್ಲಿ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತವಾಗಿತ್ತು ಗಾಯತ್ರಿ ಸಿದ್ದೇಶ್ವರ್ ಅವರು ಏಕಾಂಗಿ ಆಗ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿತ್ತು ಯಾಕಂದ್ರೆ ಮಾಜಿ ಸಚಿವರಾಗಿರಬಹುದು ಶಾಸಕರಾಗಿರಬಹುದು ರೇಣುಕಾಚಾರ್ಯ ಆಗಿರಬಹುದು ಇವರೆಲ್ಲರೂ ಕೂಡ ಒಂದು ಟೀಮ್ ಆಗಿದ್ರು ಅಲ್ಲೂ ಹೋಗಿ ಕೂಡ ಇವರು ಬಂಡಾಯ ಶಮನ ಮಾಡಿದ್ದಾರೆ ಅದರಂತೆ ಬೇರೆ 3 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಂಡಾಯ ಶಮನ ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ ಮಧುಸೂದನ್ ಬಿಜೆಪಿಯಲ್ಲೇ ರಾಜ್ಯದಲ್ಲಿ ಅಗ್ರಗಣ್ಯ ನಾಯಕರು ಅಂತಂದ್ರೆ ಅದು ಯಡಿಯೂರಪ್ಪನವರು ನೋ ಡೌಟ್ ಆದ್ರೆ ಬಂಡಾಯ ಶಮನ ಮಾಡಿದ್ದಿದೆಯಲ್ಲ ತುಂಬಾನೇ ಚಾಲೆಂಜಿಂಗ್ ಆಗಿದ್ದಂತಹ ಕೆಲಸ ಅದನ್ನ ಹೇಗೆ ನಿಭಾಯಿಸಿದ್ರು ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರು BSY ಅಂತ ಹೌದು ಸಭಾ ನೋಡಿ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ ಈ ಬಾರಿ ಬಿಜೆಪಿ JDS ಮೈತ್ರಿ ಮಾಡಿಕೊಂಡು ಅಖಾಡಕ್ಕೆ ಇಳಿಯುತ್ತೆ ಅಂತ ಗೊತ್ತಾಗಿದ ತಕ್ಷಣನೇ ಒಂದಷ್ಟು ಅಭ್ಯರ್ಥಿಗಳಿಗೆ ಗೋ ಬ್ಯಾಕ್ ಅನ್ನೋ ಒಂದು ಮಾತುಗಳು ಕೇಳಿ ಬಂತು ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಉಡುಪಿ ಚಿಕ್ಕಮಗಳೂರಲ್ಲಿ ಬಂತು ಶೋಭಾ ಕರಂದ್ಲಾಜೆಗೆ ಅದನ್ನ ಅವರು ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆನ ಅಭ್ಯರ್ಥಿ ಮಾಡೋದ್ರ ಮೂಲಕ ಅಲ್ಲಿ ಎದ್ದಿದ್ದಂಥ ಒಂದಷ್ಟು ಗೋ ಬ್ಯಾಕ್ ಅಭಿಯಾನವನ್ನು ತಡೆ ಮಾಡಿದ್ರು ಅದನ್ನು ಹೊರತುಪಡಿಸಿದ್ರೆ ಬಂಡಾಯದ ಬೆಂಕಿಯಾಗಿ ಜ್ವಾಲೆಯಾಗಿ ಇಡೀ ಬಿಜೆಪಿಯನ್ನು ಸುಟ್ಟುಬಿಡುತ್ತಾ ಅನ್ನೋ ವಾತಾವರಣ ಸೃಷ್ಟಿ ಮಾಡಿದ್ದು ತುಮಕೂರು ದಾವಣಗೆರೆ ಬೆಳಗಾವಿ ಈ ಕಡೆ ಕೊಪ್ಪಳ ಈ 4 ಲೋಕಸಭಾ ಕ್ಷೇತ್ರಗಳು ಬೀದರ್ನಲ್ಲೂ ಇತ್ತು ಬೀದರ್ನಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ನ ಯಡಿಯೂರಪ್ಪನವ್ರು ಕಳಿಸಿ ಅಲ್ಲಿ ಎದ್ದಿದ್ದಂಥ ಬಂಡಾಯವನ್ನು ಶಮನಗೊಳಿಸಿದ್ರು ಆದರೆ ಈ 4 ಲೋಕಸಭಾ ಕ್ಷೇತ್ರಗಳು ಇದೆಯಲ್ಲ ತುಮಕೂರು ದಾವಣಗೆರೆ ಬೆಳಗಾವಿ ಹಾಗೆ ಕೊಪ್ಪಳ ಇದಕ್ಕೆ ಖುದ್ದು BS ಯಡಿಯೂರಪ್ಪರೇ ಅಖಾಡಕ್ಕೆ ಎಂಟ್ರಿ ಆದರು ಬೆಳಗಾವಿ ರಾಜಕಾರಣ ತಗೊಳ್ಳಿ ಜಗದೀಶ್ ಶೆಟ್ಟರ್ಗೆ ಗೋ ಬ್ಯಾಕ್ ಅನ್ನೋ ಅಭಿಯಾನ ಬಂತು ಯಾವುದೇ ಕಾರಣಕ್ಕೂ ಬೇರೆ ಅವರು ಇಲ್ಲಿ ಬಂದು ಕಂಟೆಸ್ಟ್ ಮಾಡಬಾರ್ದು ಸ್ಪರ್ಧೆ ಮಾಡಬಾರ್ದು ಅನ್ನೋ ಒಂದು ದೊಡ್ಡ ಮಟ್ಟದ ಕೂಗು ಕೇಳಿ ಬಂತು ಆಗ ಯಡಿಯೂರಪ್ಪನವರೇ ನೇರವಾಗಿ ಅಖಾಡಕ್ಕೆ ಧುಮುಕಿದ್ರು ಜಗದೀಶ್ ಶೆಟ್ಟರ್ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆದ ಬಳಿಕ ಕೇವಲ ಒಂದೇ ಒಂದು ಸಭೆ ಯಡಿಯೂರಪ್ಪನವ್ರನ್ನೇ ಬಂದು ಎಲ್ಲರೂ ಕೂಡ ನಾಯಕರು ಸ್ಥಳೀಯ ನಾಯಕರು ಸ್ವಾಗತ ಮಾಡಿ ಕರ್ಕೊಂಡೋಗಿದ್ದನ್ನ ನೋಡಿದ್ದೀವಿ ಇನ್ನು ತುಮಕೂರಲ್ಲಿ JC ಮಾಧುಸ್ವಾಮಿಗೆ ಮೇಲಿಂದ ಮೇಲೆ ಕರೆ ಮಾಡಿ ನೀನು ರೆಡಿಯಾಗು ಅಂತ ಹೇಳಿದ್ದೆ ಯಡಿಯೂರಪ್ಪನವರು ನನಗೀಗ ಬೇಜಾರಾಗಿದೆ ಬೇಸರ ಆಗಿದೆ ಸುಮ್ಮನೆ ಇದ್ದವನಿಗೆ ಯಾಕೆ ಯಡಿಯೂರಪ್ಪನವರು ಈ ಮಾತು ಹೇಳಿದ್ರು ಅನ್ನೋ ಪ್ರಶ್ನೆಯನ್ನು ಮಾಧ್ಯಮಗಳ ಮುಂದೆ JC ಮಾಧುಸ್ವಾಮಿ ಮಾಡಿದ್ರು JC ಮಾಧುಸ್ವಾಮಿಗೆ ದೂರವಾಣಿಯಲ್ಲಿ ಮಾತುಕತೆ ಆಡೋದ್ರ ಮೂಲಕ ಒಂದೇ ಒಂದು ಕರೆಯಲ್ಲಿ ಬಂಡಾಯ ಶಮನವನ್ನು BS ಯಡಿಯೂರಪ್ಪನವರು ಮಾಡಿದ್ರು ಇನ್ನು ದಾವಣಗೆರೆ ನೇರವಾಗಿ ಬಿಜೆಪಿ ಪ್ರಧಾನ ಕಚೇರಿ ಜಗನ್ನಾಥ್ ಭವನದಲ್ಲಿ ಕರೆಸಿ ಒಂದಷ್ಟು ನಾಯಕರನ್ನ ಮಾತಾಡಿದ ಬಳಿಕವೂ ಕೂಡ ಬಂಡಾಯ ಶಮನ ಆಗಲಿಲ್ಲ ನಾನೇ ದಾವಣಗೆರೆಗೆ ಬರ್ತೀನಿ ನಡೀರಿ ಅಂತ ಎಲ್ಲ ನಾಯಕರನ್ನು ಕಳಿಸಿ ದಾವಣಗೆರೆಗೆ ಕರೆದು ಒಂದು ಸಭೆಯನ್ನು ಮಾಡಿ ಊಟ ಮಾಡೋದ್ರ ಮೂಲಕ SCR ರವೀಂದ್ರನಾಥ್ಗೆ ಚುನಾವಣಾ ಉಸ್ತುವಾರಿ ಕೊಟ್ಟು ಅಲ್ಲಿ ಎದ್ದಿದ್ದಂಥ ಬಂಡಾಯವನ್ನು ಶಮನಗೊಳಿಸಿದ್ರು ಕರಡಿ ಸಂಗಣ್ಣ ಟಿಕೆಟ್ ಮಿಸ್ ಆಗಿದೆ ಅವ್ರಿಗೆ ಹೊಸ ಮುಖದ ಅಭ್ಯರ್ಥಿಗೆ ಮಣೆ ಹಾಕಲಾಗಿದೆ ಕೊಪ್ಪಳದಲ್ಲಿ ಪಂಚಮಸಾಲಿ ಹೀಗಾಗಿ ಅವರ ಬಂಡಾಯವನ್ನು ಕೂಡ ಕರಡಿ ಸಂಗಣ್ಣನ ಬಿಜೆಪಿ ಆಫೀಸ್ಗೆ ಕರೆಸೋದ್ರ ಮೂಲಕ ಶಮನ ಮಾಡಿದ್ದಾರೆ ಅರ್ಥಾತ್ ಏನು ಬಿಜೆಪಿಯಲ್ಲಿ ಇರೋ ಅಂತ ಏಕೈಕ ಪ್ರಶ್ನಾತೀತ ನಾಯಕ ಅದು BS ಯಡಿಯೂರಪ್ಪನವರು ಅಖಾಡಕ್ಕೆ ಧುಮುಕಿದ್ದೆ ಆದರೆ ನೇರವಾಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಬೀದರ್ಗೆ ಅಶೋಕ್ ಹೋದ್ರು ಇನ್ನು ಬೇರೆ ಬೇರೆ ಕಡೆ ಎದ್ದಂಥ ಬಂಡಾಯವನ್ನು ಕೂಡ ಇನ್ನೊಂದು 2 ದಿನದಲ್ಲಿ ಸರಿ ಮಾಡ್ತೀನಿ ಅಂತ BY ವಿಜಯೇಂದ್ರ ಅವರು ಈಗಾಗಲೇ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದ್ರೆ
ಮುಂದಿನ 2-3 ದಿನಗಳಲ್ಲಿ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ 25 ಕ್ಷೇತ್ರದಲ್ಲಿ ಬಿಜೆಪಿ ಏನು ಸ್ಪರ್ಧೆ ಮಾಡಿದೆ. ಈಗ ಬಂಡಾಯದ ಬಿಸಿ ಯಾವ್ಯಾವ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಇದೆ ಅದನ್ನು ನಿಭಾಯಿಸ್ತಾರೆ. ಶಿವಮೊಗ್ಗದು ಹೈಕಮಾಂಡ್ ನಾಯಕರು ಸಾಲ್ವ್ ಮಾಡೋ ಅಂತ ಸಾಧ್ಯತೆ ಇದೆ. ಸಭಾ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.